ಈ ಸ್ಟೆಪ್ ಮರ್ತೋದ್ರೆ ಹಂಗೆ ಹಿಂಗ್ ಮಾಡ್ಕೊಂಡು ತರ ಮಗಳು ಬೇಕು ನಮ್ಗೂ ಅಂತೆಲ್ಲ ಕಮೆಂಟ್ ಮಾಡಿರ್ತಾರಲ್ವಾ, ಅವಾಗ ಏನ್ ಅನ್ಸುತ್ತೆ? ನಂಗೆ ಯಾವ್ದತಿ ಅನ್ಸುತ್ತೆ ಹಿಂಗೆಲ್ಲ ಎಲ್ಲ ಅಡಾಪ್ಟೇ ಮಾಡ್ಕೊಂಡ್ಬಿಡಿ. ನಾವೇ ಅಡ್ಗೆ ಮಾಡ್ಕೊಳ್ತೀವಿ ಕೆಲವೊಂದ್ಸತಿ. ಫ್ರೈ ಮೀನ್ ತಿನ್ಕೊಂಬ ಜಾನಂಗೆ ಇಷ್ಟ ಆಗ್ಬಿಟ್ಟಿದೆ ಈ ಕ್ಯಾರೆಕ್ಟರ್. ಅಂಡ್ ನಮ್ಮ ಅಣ್ಣ ನಂಗೆ ತುಂಬಾನೇ ಸಪೋರ್ಟ್ ಮಾಡ್ತಾನೆ. ಅಕಸ್ಮಾತ್ ಎಕ್ಸಾಂಪಲ್ ನನ್ ಸೀರಿಯಲ್ ಎಲ್ಲ ಅಮ್ಮಂಗ್ ಹುಷಾರಿಲ್ಲ, ಇವನೇ ಬರ್ತಾನೆ, ತುಂಬಾನೇ ಕೇರ್ ಮಾಡ್ತಾನೆ. ಆನ್ ಸ್ಕ್ರೀನ್ ಆಗ್ಲಿ ಆಫ್ ಸ್ಕ್ರೀನ್ ಆಗ್ಲಿ ಸೀತಾರಾಮ ಬಾಂಡಿಂಗ್ ಅಂದ್ರೇನೆ ಬೇರೆ. ಸೀತಾರಾಮ ಸೀರಿಯಲ್ ಮುಗೀತು, ಆನ್ ಸ್ಕ್ರೀನ್ ಅಮ್ಮನ್ ಮಿಸ್ ಮಾಡ್ಕೊಳ್ತಿದ್ದೀರಾ? ತುಂಬಾನೇ. ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ರಾಜ್. ಇವತ್ತು ಲವ್ ಸೀಸನ್ ಸಿನಿಮಾ ರಿಲೀಸ್ ಆಗಿದೆ. ಲವ್ ಸೀಸನ್ ಸಿನಿಮಾದಲ್ಲಿ ನಮ್ಮೆಲ್ಲರ ಪ್ರೀತಿಯ ಸಿಹಿ ಅಲ್ಲಲ್ಲ ರೀತು ಒಂದ್ ಸ್ಪೆಷಲ್ ರೋಲ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ನನ್ ಜೊತೆಗೆ ಕ್ಯೂಟೆಸ್ಟ್ ರೀತು ಇದಾರೆ, ಜೊತೆಗೆ ಅವ್ರ ಅಣ್ಣನು ಕೂಡ ಇದಾರೆ. ಸೊ ಮಾತಾಡಿಸ್ತಾ ಹೋಗೋಣ. ರೀತುಗೆ ಏನ್ ಅನ್ನಿಸ್ತು, ಏನ್ ಇಷ್ಟ ಆಯ್ತು, ಶೂಟಿಂಗ್ ಅಲ್ಲೆಲ್ಲ ಹೆಂಗಿದ್ರು, ಲವ್ ಸೀಸನ್ ಬಗ್ಗೆ ಅವ್ರ ಒಪಿನಿಯನ್ ಏನ್ ಕೇಳ್ತಾ ಹೋಗೋಣ. ಹಾಯ್ ಸಿಹಿ, ಏನ್ ಸಮಾಚಾರ? ನಾನ್ ಸೂಪರ್. ನೀವು? ನಾನ್ ಸೂಪರ್. ನಾನ್ ಏನ್ ಕೇಳ್ದೆ ಇವಾಗ? ನಾನ್ ಏನ್ ಕೇಳ್ದೆ ಇವಾಗ ನಿಮ್ಗೆ? ಏನು ಕೇಳಿಲ್ಲ. ಏನ್ ಸಮಾಚಾರ ಅಂದೆ ತಾನೆ? ಚೆನ್ನಾಗಿದೆ ಅಂದೆ. ಅದಾದ್ಮೇಲೆ ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ ಅಂತ. ನಾನ್ ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನ್ ಸೂಪರ್. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತಂಗಿ ಸಿನಿಮಾದಲ್ಲಿ ಸೀರಿಯಲ್ ಅಲ್ಲೆಲ್ಲ ಮಾಡ್ತಾರಲ್ಲ, ರಿಯಾಲಿಟಿ ಶೋ ನಲ್ಲಿ, ಹೇಗೆ ಅನ್ಸುತ್ತೆ ನಿಮ್ಗೆ? ಚೆನ್ನಾಗ್ ಅನ್ಸುತ್ತೆ. ಆಮೇಲೆ ಇವಳ ಮೂವಿಗಳು ನೋಡಕ್ ಚಾನ್ಸ್ ಸಿಗುತ್ತೆ. ಆಮೇಲೆ ನನ್ ಫ್ರೆಂಡ್ಸ್ ಎಲ್ಲ ನಿನ್ ತಂಗಿನ ಹೇಳು ಅಂತ ಇದ್ ಮಾಡ್ತಾರೆ. ಚೆನ್ನಾಗ್ ಅನ್ಸುತ್ತೆ, ಖುಷಿ ಆಗುತ್ತೆ. ಓಕೆ, ರೀತುಗೆ ಏನ್ ಅನ್ಸುತ್ತೆ? ನಾವ್ ಅಣ್ಣನ್ ಫ್ರೆಂಡ್ಸ್ ಎಲ್ಲ ನೀನ್ ಸಿಹಿ ತಾನೆ, ಅವರೆಲ್ಲ ನಂಗೆ ಇಷ್ಟ ಪಡ್ತಾರೆ. ನಮ್ಮ ಅಣ್ಣನ್ ಫ್ರೆಂಡ್ಸ್ ಗಳು ನನ್ನ ಅಣ್ಣನ್ ತರಾನೇ. ಸೊ ಅವರೆಲ್ಲ ಹೇಳ್ದಾಗೆಲ್ಲ ನನ್ಗೆ ಖುಷಿ ಆಗುತ್ತೆ. ಅಂಡ್ ನಮ್ಮ ಅಣ್ಣ ನಂಗೆ ತುಂಬಾನೇ ಸಪೋರ್ಟ್ ಮಾಡ್ತಾನೆ. ಅಕಸ್ಮಾತ್ ಎಕ್ಸಾಂಪಲ್ ನನ್ ಸೀರಿಯಲ್ ಎಲ್ಲ ಅಮ್ಮಂಗ್ ಹುಷಾರಿಲ್ಲ, ಇವನೇ ಬರ್ತಾನೆ. ಆಕ್ಚುಲಿ ಫ್ರೂಟ್ಸ್ ಎಲ್ಲ ಕಳ್ಸಿರ್ತಾರಲ್ಲ ಅಮ್ಮ, ಹೀಲ್ ಓನ್ಲಿ ಫೀಡ್ ಅಟ್ ಮೀ ಅಂಡ್ ತುಂಬಾನೇ ಕೇರ್ ಮಾಡ್ತಾನೆ. ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀರಾ, ಓಕೆನಾ? ಏನ್ ಅನ್ನಿಸ್ತು ನಿಮ್ಗೆ? ನಂಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ಎಲ್ರು ಚೆನ್ನಾಗ್ ಮಾಡಿದ್ರು. A to Z ಎಲ್ಲಾನು ಇಷ್ಟ ಆಯ್ತು. ಅಂಡ್ ಒನ್ ಮೋರ್ ಥಿಂಗ್, ಮೇರಿ ಅಕ್ಕ ಪಾತ್ರ ಅವ್ರು ತುಂಬಾನೇ ಚೆನ್ನಾಗ್ ಮಾಡಿದ್ದಾರೆ. ಮೇರಿ ಅಕ್ಕ ಪಾತ್ರ ಮತ್ ಹೀರೋ ಸರ್, ಡೈರೆಕ್ಟರ್ ಸರ್, ಎಲ್ರು ಆಗ್ಲಿ A to Z ಎಲ್ಲಾನು ಇಷ್ಟ ಆಯ್ತು. ನಮ್ಮ ಅಣ್ಣನ್ ಕೇಳಿ. ತಂಗಿ ಆಕ್ಟ್ ನೋಡಿ ಅಣ್ಣಂಗೆ ಏನ್ ಅನ್ನಿಸ್ತು? ಚೆನ್ನಾಗ್ ಅನ್ಸ್ತು. ಚೆನ್ನಾಗ್ ಆಕ್ಟ್ ಮಾಡ್ತಾಳೆ. ಇನ್ನು ಜಾಸ್ತಿ ಮೂವಿ ಮಾಡ್ಬೋದು. ಚೆನ್ನಾಗ್ ಮಾಡಿದ್ರೆ ಅವಳೇ ಒಂದ್ ಮೂವಿ ಮಾಡ್ಬೋದು. ಅದೇ ಅವಳೇ ಒಂದ್ ಮೂವಿ ಪ್ರೊಡ್ಯೂಸ್ ಮಾಡ್ಬೋದು ಅನ್ಸುತ್ತೆ. ಎಷ್ಟು ಖುಷಿ ನೋಡಿ ಅಣ್ಣಂಗೆ, ಎಷ್ಟು ಖುಷಿ ಪ್ರೊಡ್ಯೂಸ್ ಮಾಡೋದಕ್ಕೆ ಹೇಳ್ತಿದ್ದಾರೆ. ಎಷ್ಟು ಸಪೋರ್ಟಿವ್ ಆಗಿರಲ್ಲ ಅಣ್ಣ. ಎಸ್, ಬಟ್ ಕೆಲವೊಂದ್ ಸತಿ ಸಪೋರ್ಟ್ ಹತ್ರ ಓವರ್ ಸಪೋರ್ಟೆಡ್. ಲೈಕ್ ಎಕ್ಸಾಂಪಲ್, ಇವಾಗ ಯಾರೋ ನಂಗೆ ಬೈತಾ ಇದಾರೆ, ಆಯ್ತಾ? ಯಾರೋ ನಂಗೆ ಹೊಡೆದ್ರು ಬೈದ್ರು, ನನಗ್ ಬೈಯಲ್ಲ ಅವನು, ಅವ್ರಿಗೆ ಹೋಗಿ ಬೈಯೋದಲ್ಲ, ಹೊಡಿತಾರೆ. ಹಂಗೆ ಇರಲಿಲ್ಲ. ನಮ್ಮಣ್ಣ ನಂಗೆ ಸಪೋರ್ಟ್ ಮಾಡ್ತಿದಾರೆ ಅಂದ್ರೆ ನಂಗೆ ಖುಷಿ. ಎಸ್. ಇವಾಗ ಆಚೆ ಬರ್ಬೇಕಾದ್ರೆ ಎಲ್ರು ಹೇಳ್ತಾ ಇರಲ್ವಾ, ಸಿಹಿ ರೀತು ಸೂಪರ್ ಆಗಿ ಆಕ್ಟ್ ಮಾಡಿದ್ರು ಅಂತ ಎಲ್ಲ ನಮಗ್ ರಿವ್ಯೂ ಕೊಟ್ರಲ್ಲ, ಅದನ್ನೆಲ್ಲ ಕೇಳಿದಾಗ ಅಮ್ಮ ಅಣ್ಣ ಎಲ್ಲ ಎಷ್ಟ್ ಖುಷಿ ಪಟ್ರು? ಗೊತ್ತಿಲ್ಲ, ನಮ್ಮ ಅಣ್ಣನ್ನೇ ಕೇಳಿ. ಚೆನ್ನಾಗ್ ಅನ್ಸ್ತು. ಅಂದ್ರೆ ನಮ್ ತಂಗಿ ಮೂವೀಸ್ ದಲ್ಲಿ ಆಕ್ಟ್ ಮಾಡ್ತಾವಳೆ, ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾವಳೆ. ನಮ್ಮೂರಲ್ಲೆಲ್ಲ ಇವಳ್ದು ಫುಲ್ ಇದು, ಅಂದ್ರೆ ನಮ್ ಫ್ಯಾಮಿಲಿದಲ್ಲಿ ಇವಳು ಅಂದ್ರೆ ಫುಲ್ ಆಕ್ಟರ್ ಅಂತ ಎಲ್ರು ಇವಳಿಗೆ ತುಂಬಾ ಪ್ರೀತಿ. ಇವಳಿಗೆ ನನ್ಗಿಂತ ಜಾಸ್ತಿ ಇವಳ ಪ್ರೀತಿ ಮಾಡ್ತಾರೆ. ನಂಗೆ ಕಠ್ಮಂಡು ಅಲ್ಲಿ ನಂದೇ ಒಂದು ಸ್ಟುಡಿಯೋ ಮಾಡಿದ್ದಾರೆ. ಏನಿದೆ ಒಳಗಡೆ? ಅದು ಅಂದ್ರೆ ಡ್ಯಾನ್ಸ್ ಕ್ಲಾಸ್ ಮಾಡೋಳು ಇವಳು, ಪೋಸ್ಟರ್ ಎಲ್ಲ ಹಾಕ್ಬಿಟ್ಟು ಫೋಟೋಸ್ ಎಲ್ಲ ಹಾಕಿದ್ದಾರೆ. ಇವಾಗ ನೀವಿಬ್ರು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಡ್ಯಾನ್ಸ್ ಮಾಡೋದು ಅದೆಲ್ಲ ರೀಲ್ಸ್ ಎಲ್ಲ ಹಾಕ್ತಾ ಇರ್ತೀರಲ್ಲ, ಅಂದ್ರೆ ಡ್ಯಾನ್ಸ್ ಕಲ್ತಿದ್ರಾ ಅಥವಾ ಇಬ್ರು ಕಲ್ತ್ಕೊಂಡ್ ಮಾಡದ? ಇಲ್ಲ
ಐ ಮೀನ್ ನಾನ್ ಡಾನ್ಸ್ ಕ್ಲಾಸ್ ಹೋಗಿದ್ದೆ, ನಾವಿಬ್ರು ಡಾನ್ಸ್ ಕ್ಲಾಸ್ ಹೋಗಿ ಅಲ್ಲಿಂದ ಸ್ವಲ್ಪ ಕಲ್ತು ಮತ್ತೆ ಇವನ್ ನಾನ್ DKD ಹೋಗಿ ಅಲ್ಲಿಂದ ಕಲ್ತು he was like ಇವನ್ ಡಾನ್ಸ್ ಕ್ಲಾಸ್ ಹೋಗಿ ಅವ್ನ್ ಒಂದ್ ಕಲ್ತ ಅಷ್ಟೇ. ಇಬ್ರು ಡ್ಯಾನ್ಸ್ ಕ್ಲಾಸ್ ಹೋಗಿದ್ರಾ? ಅಂದ್ರೆ ಇವಳಿಗೆ ಅಷ್ಟೊಂದ್ ಬರಲ್ಲ ಡ್ಯಾನ್ಸು. ನಾನ್ ಮಾಡೋ ತರ ಇವಳಿಗೆ ಬರಲ್ಲ. ಇವಳು ಮರ್ತ್ ಬಿಡ್ತಾಳೆ ಸ್ಟೆಪ್ಸ್ ಗಳು. ಅವಾಗ ಮತ್ತೆ ಅಂದ್ರೆ ರೀಲ್ಸ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಮಾಡ್ತಿರ್ತೀರಿ, ಏನು ಕಾಣಿಸೋದೇ ಇಲ್ಲ, ಅದು ರೀಟೇಕ್ಸ್ ಆಗ್ತಾ ಇರುತ್ತೆ. ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿರ್ತೀರಾ? ಒಂದೇ ಸಲಿ ನಾನು ಒಂದೆರಡು ಸಲಿ ನೋಡೋದಷ್ಟೇ. ಇವಳ್ದು ಅಷ್ಟೇ ಒಂದೆರಡು ಸಲ ನೋಡ್ತಾಳೆ. ಆಮೇಲೆ ಏನಾದ್ರು ಮಿಸ್ಟೇಕ್ ಆದ್ರೆ ಅದನ್ನ ಸರಿ ಮಾಡ್ಕೊಂಡು ಹೋಯ್ತಾ ಇರ್ತೀವಿ. ಅಕಸ್ಮಾತ್ ಈ ಸ್ಟೆಪ್ ಮರ್ತೋದ್ರೆ ಹಂಗೆ ಹಿಂಗ್ ಮಾಡ್ಕೊಂಡೆಲ್ಲ ಹೋಗ್ತಿದೆ. ಅವಾಗ ಯಾರು ಕಮೆಂಟ್ ಹಾಕಿರೋದು ಈ ಸ್ಟೆಪ್ ಅಲ್ಲ ಅಂತ? ಎಲ್ಲ ಇಲ್ಲ. ಹೊಸ ಇದು ಬೇರೆಯವ್ರದ್ ಕಾಪಿ ಮಾಡಿದ್ರೆ ಕಾಪಿ ಮಾಡೋ ಅಂತವ್ರು. ನಾವೇ ನಮ್ ಕ್ರಿಯೇಟಿವ್ ಮಾಡಿದ್ರೆ ಯಾರು ಇದು ತಪ್ಪಂತಾರೆ. ಈಗ ಎಲ್ಲರೂ ಕಮೆಂಟ್ ಮಾಡಿರ್ತಾರೆ ರೀತುಗೆ ಸೂಪರ್ ಸಕ್ಕತ್ತಾಗಿದೆ, ನಿಮ್ ತರ ಮಗಳು ಬೇಕು ನಮ್ಗೂ ಅಂತೆಲ್ಲ ಕಮೆಂಟ್ ಮಾಡಿರ್ತಾರಲ್ವಾ, ಅವಾಗ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ. ನಂಗೆ ಯಾವತ್ತತಿ ಅನ್ಸುತ್ತೆ ಹಿಂಗೆಲ್ಲ ಎಲ್ಲ ಅಡಾಪ್ಟೇ ಮಾಡ್ಕೊಂಡ್ಬಿಡಿ, ನಂದು ಇಡೀ ಫ್ಯಾನ್ಸಿ ಅಡಾಪ್ಟೆಡ್ ಮಗಳು ಅಂತ. ಅದ ಅಮ್ಮ ನನ್ಗೂ ಇಲ್ಲ, ಇವಳ ಜೊತೆ ಜಗಳ ಮಾಡೋದು ಅದು ಇದು ಬೋರ್ ಹೊಡಿಯಲ್ಲ, ಟೈಮ್ ಪಾಸ್ ಆಗ್ತಿರುತ್ತೆ. ಇವಳನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ನಂಗೆ ಬೋರ್ ಹೊಡ್ಬಿಡುತ್ತೆ. ಏನು ಒಂದ್ ದಿನದಲ್ಲೆಲ್ಲ ಏನ್ ಮಾಡ್ತಿರ್ತಾರ ರಜೆ ಇದ್ದಾಗ ಅಣ್ಣ ತಂಗಿ ಇಬ್ರು? ಇವಳು ಫ್ರೆಂಡ್ಸ್ ಜೊತೆ ಹೋಗಿರ್ತಾಳೆ, ನಾನ್ ನನ್ ಫ್ರೆಂಡ್ಸ್ ಜೊತೆ ಹೋಗಿರ್ತೀನಿ. ಮನೇಲಿ ಇರ್ತೀವಿ, ಬರ್ತೀವಿ, ಟಿವಿ ನೋಡ್ಕೊಂಡ್ ಕೂತ್ಕೊಂಡ್ಬಿಡ್ತೀವಿ. ಅಂದ್ರೆ ನಾವೇ ಓದ್ತೀವಿ. ಹೋಮ್ವರ್ಕ್ ಮಾಡ್ಸೋದು, ಒಂದೆರಡು ಲೆಸನ್ ಓದಿಸ್ಬಿಡೋದು. ಯಾಕಂದ್ರೆ ನಾನ್ ಓದಿದ್ದೆ ಇವಳು ಓದ್ತಾವಳಲ್ವಾ, ಅದಕ್ಕೆ ನಂಗೆಲ್ಲ ಗೊತ್ತಿರುತ್ತೆ. ನಾನ್ ಇವಾಗ 4th, ಇವಳು 3rd. ಸ್ಕೂಲಲ್ಲೆಲ್ಲ ನಿಮ್ ಫ್ರೆಂಡ್ಸ್ ಹಾಗೆ ಟೀಚರ್ಸ್ ಎಲ್ಲ ಏನ್ ಹೇಳ್ತಾರೆ? ನಮ್ಗೇನು ಹೇಳಲ್ಲ, ಬಟ್ ನನ್ ಮುಂದೆ ಏನು ಮಾತಾಡಲ್ಲ. ಸ್ಟಾಫ್ ರೂಮ್ ಹೋದ್ಮೇಲೆ ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ, ಶಿ ಸಿಹಿ ಅಂತ ಟೀಚರ್ಸ್ ಎಲ್ಲ ಹೇಳ್ತಿದ್ರು ಅಂತ ಹೇಳ್ತಿದ್ಲು ಲಾಸ್ಟ್ ಟೈಮ್ ಹೋದಾಗ. ಯಾವ ಸ್ಕೂಲಲ್ಲಿ ಹೋಗ್ತಾರೆ? ಪ್ರಾರ್ಥನಾ. ಸೇಮ್ ಒಂದೇ ಬಿಲ್ಡಿಂಗ್. ಅಂದ್ರೆ ನಾನ್ ಟಾಪ್ ಫ್ಲೋರ್, ಇವಳು ಫಸ್ಟ್ ಫ್ಲೋರ್. ಎಲ್ಲರಿಗಿಂತ ಕೆಳಗೆ. ಈಸಿ ಅದು ಹತ್ತಕ್ಕೂ ಆಗಲ್ಲ. ಬಟ್ ಕೆಲವೊಂದ್ಸತಿ 4th ಫ್ಲೋರ್ಗೆ ಯೋಗ ಆಗ್ಲಿ ಯಾವ್ದಾದ್ರು ಬೇಸ್ಮೆಂಟ್ ಅಲ್ಲಿ ಇವೆಂಟ್ ನಡೀತಾ ಇದ್ರೆ ಫುಲ್ ಟಾಪ್ ತನಕ ವಾಶ್ರೂಮ್ ಹೋಗ್ಬೇಕಾಗುತ್ತೆ. ಅದೇನಿಲ್ಲ, ನಮ್ದು ಎಷ್ಟ್ ಭಾರ ಬ್ಯಾಗ್ ಇರುತ್ತೆ ಅದನ್ನ ಎತ್ಕೊಂಡ್ ಗ್ರೌಂಡ್ ಫ್ಲೋರ್ ಇಂದ 4 ಫ್ಲೋರ್ ತನಕ ಹೋಗ್ಬೇಕು. ಆಮೇಲೆ ಅಲ್ಲಿಂದ ಒಂದೊಂದ್ಸಲ ಈವೆಂಟ್ಗೆ ಕೆಳಗೆ ಬರ್ಬೇಕು ನಾವು. ಇವ್ರದೇನು ಒಂದೇ ಫ್ಲೋರ್ ಕೆಳಗೆ ಹೋಗ್ತಾರೆ. ಗೇಟ್ ಪಕ್ಕ ಅಲ್ಲ, ಇದು A ಸೆಕ್ಷನ್, ನಮ್ದು B ಸೆಕ್ಷನ್. ನೋಡಿ ಇಲ್ಲಿ ಗೇಟಾ, ಇದೇ ಸೆಕ್ಷನ್, ಈ ಬಿ ಸೆಕ್ಷನ್. ಹಿಂಗ್ ನಡ್ಕೊಂಡ್ ಹೋದ್ರೆ ಆಯ್ತು, ನಾವ್ ಮೇಲ್ ಹತ್ಬೇಕು. ಸ್ವಲ್ಪ ಈಸಿ ಅಷ್ಟೇ. ಅದ್ರಲ್ಲಿ ಇವಳನ್ನ ಅಮ್ಮ ಬಿಡ್ತಾರೆ. ನನಗ್ ಲೇಟ್ ಆಗ್ಬಿಡುತ್ತೆ ಇವಳ್ದು ತಲೆ ಎಲ್ಲ ಬಾಚ್ಬಿಟ್ಟು ಅದಕ್ ಹೋಗಕ್ಕೆ. ಅದಕ್ ನಾನ್ ಬೇಗ ಇಲ್ಲ ಅಮ್ಮ, ಅದಕ್ ನಾನು ಇವ್ರ ಜೊತೆ ಬರೋಣ ಅಂದ್ರೆ ಲೇಟ್ ಆಗ್ಬಿಡುತ್ತೆ. ಅದಕ್ ನಾನ್ ಬೇಗ ಒಬ್ನೇ ಬರ್ಬೇಕು. ನನ್ ಮನೆಯಿಂದ ಸ್ಕೂಲ್ ಹಿಂಗಿದೆ, ಹಿಮಾಲಯನ್ ಮೌಂಟೇನ್ ತರ, ಹತ್ತಾಕೆ ಕಷ್ಟ. ಸಿಹಿ ಅಂದ್ರೆ ಇಷ್ಟೊಂದು ಕ್ಯೂಟ್ ಆಗಿ ಇಷ್ಟೊಂದು ಚಂದ ಸ್ಕಿನ್ ಎಲ್ಲ ಮೇಂಟೈನ್ ಮಾಡಿದ್ರಲ್ಲ, ಹೆಂಗಿರುತ್ತೆ ಸಿಹಿ ಸ್ಕಿನ್ ಕೇರ್ ರೂಟೀನ್? ಇವನೇ ಕೇಳಿ. ಅದೇನೋ ಜೆಲ್ ತಂದ್ಬಿಟ್ಟು ಅದ್ರಲ್ಲಿ ಶುಗರ್ ಹಾಕ್ಬಿಟ್ಟು ಅದ್ನ ಮಕ್ಕಕ್ಕೆಲ್ಲ ಹಾಕ್ಬಿಟ್ಟು ಏನೇನೋ ಮಾಡ್ತಾಳ, ನಂಗೂ ಗೊತ್ತಿಲ್ಲ. ಸೊ ಶವರ್ ಜೆಲ್ ಅಂತ ಒಂದಿದೆ, ಅದ್ರಲ್ಲಿ ಬಾಡಿ ಸ್ಕ್ರಬ್ ಮಾಡ್ಕೊಳ್ತೀವಿ, ಬಟ್ ಫೇಸಿಗೆ ಹಚ್ಕೊಳ್ಳಲ್ಲ. ಅದು ಬಾಡಿ ಸ್ಕ್ರಬ್. ಸೊ ಬಾಡಿ ಸ್ಕ್ರಬ್ ಅಂತ ಮಾಡ್ಕೊಂಡು ಅದಾದ್ಮೇಲೆ ಮತ್ತೆ ಆಲೋವೆರಾ ಜೆಲ್ ನೈಟ್ ಹೊತ್ತು ಮಲ್ಕೋವಾಗ ಹಾಕೊಳ್ತೀನಿ. ಅದಾದ್ಮೇಲೆ ಬೆಳಗ್ಗೆ ಸ್ನಾನ ಮುಗ್ದ ತಕ್ಷಣ ಪಾನ್ಸ್ ಕ್ರೀಮ್ ಹಾಕೊಂಡು
ಹಂಗೆ ಬೆಳಗ್ಗಿಂದ ಸನ್ಸ್ಕ್ರೀನ್ ಹಾಕೊಂಡು ಬೆಳಗ್ಗಿಂದ ಗ್ಲೋ ಹೊಡಿತಾರೆ ಅಷ್ಟೇ. ಆದ್ರೂ ಇಷ್ಟೊಂದು ಚಂದ ಇದೆಯಲ್ಲ ಸ್ಕಿನ್ ಎಲ್ಲ. ಏನ್ ಫುಡ್ ತಿಂತೀರಾ? ಅಮ್ಮ ಕೊಟ್ಟಿದ್ ಫುಡ್ ಆಚೆ ತಿಂತೀನಿ. ಮನೆ ಊಟ ಒಂಥರ ಬೆಟರ್ ಫೀಲ್. ಅಂದ್ರೆ ಎಲ್ಲಾದ್ರೂ ಹೊರಗಡೆ ಹಳ್ಳಿ ಕಡೆ ಹೋದ್ರೆ ಅಕ್ಕಿ ರೊಟ್ಟಿ ಅದೆಲ್ಲ ಅಭ್ಯಾಸ ಇರಲ್ಲವಲ್ಲ, ಸೊ ಅವಾಗ ಸ್ವಲ್ಪ ಇದಾಗ್ತದೆ. ನಾನು ಹೋದ್ರೆ ಮಂಗಳೂರ್ ಕಡೆ ಫ್ರೈ ಮೀನ್ ತಿನ್ಕೊಂಡ್ ಮಜಾ ನಂಗೆ. ಅಯ್ಯೋ ಫ್ರೈ ಫಿಶ್ ಮಂಗಳೂರು ಹೋದಾಗೆಲ್ಲ ನಮ್ಮಿಬ್ರು ಏನೋ ಬೀಚಿಗೆ ಹೋಗೋದು, ಫ್ರೈ ಫಿಶ್ ತಗೊಳೋದು, ಚಿಕನ್ ತಗೊಂಡು ನಾವೇ ಅಡ್ಗೆ ಮಾಡ್ಕೊಳ್ತೀವಿ ಕೆಲವೊಂದ್ಸತಿ. ನಾವೇ ಕಬಾಬ್ ಅಷ್ಟೇ. ನಮ್ಮ ಅಣ್ಣಂಗೆ ನಾನ್ ನನ್ ಮನೇಲೆಲ್ಲ ಇವಳು ಶೂಟಿಂಗ್ ಹೋಗ್ತಾಳೆ ಅಮ್ಮ ಜೊತೆ. ಮನೇಲಿ ಯಾರು ಇರಲ್ಲ ಅಷ್ಟೊಂದು. ಮತ್ತೆ ಅಜ್ಜಿ ಕೆಲ್ಸಕ್ಕೆ ಹೋಗ್ತಾರ, ಇಲ್ಲ ಅಜ್ಜಿನು ಎಲ್ಲ ಒಂದ್ ಬಿಸಿ ಇರ್ತಾರೆ. ಅದಕ್ಕೆ ಒಂದೊಂದ್ಸಲಿ ಯಾರು ಇರಲ್ವಲ್ಲ, ಅದಕ್ಕೆ ಅನ್ನ ಸಾಂಬಾರ್ ಮಾಡೋದ್ ಕಲ್ತ್ಬಿಟ್ಟಿದೀನಿ. ಅದೊಂದೇ ಮಾಡ್ಕೊಂಡ್ ಕೂತ್ಕೊಂಡ್ಬಿಡ್ತೀನಿ. ಇವಾಗ ಸೀತಾರಾಮ ಸೀರಿಯಲ್ ಮುಗೀತು, ಆನ್ ಸ್ಕ್ರೀನ್ ಅಮ್ಮನ್ ಮಿಸ್ ಮಾಡ್ಕೊಳ್ತಿದ್ದೀರಾ? ತುಂಬಾನೇ. ಆನ್ ಸ್ಕ್ರೀನ್ ಆಗ್ಲಿ ಆಫ್ ಸ್ಕ್ರೀನ್ ಆಗ್ಲಿ ಸೀತಾರಾಮ ಬಾಂಡಿಂಗ್ ಅಂದ್ರೇನೆ ಬೇರೆ ನಮ್ಗೆ. ಸೀತಾರಾಮ ಬಾಂಡಿಂಗ್ ಅಂದ್ರೆ ಮನ್ಸಲ್ಲಿ ಟಚ್ ಆಗುವಂತ ಬಾಂಡಿಂಗು. ಸೀತಾರಾಮ ಇವಾಗ್ಲೂ ಹೇಳ್ತೀನಿ, ಐ ಲವ್ ಸೀತಾರಾಮ, ಐ ಗ್ರೋನ್ ಫಾರ್ ಸೀತಾರಾಮ ಅಂತಾನೆ ಹೇಳ್ಬೋದು. ಇವಾಗ ಬಿಗ್ ಬಾಸ್ ಬೇರೆ ಬರ್ತಾ ಇದೆ, ಸಿರಿ ಏನಾದ್ರು ಬಿಗ್ ಬಾಸ್ ಹೋಗ್ತಾ ಇದಾರ ಅಂತ? ಇಲ್ಲ, ಬಿಗ್ ಬಾಸ್ ಹೋಗ್ತೀನಿ. ಬಿಗ್ ಬಾಸ್ ದೊಡ್ಡವಳು ಆದ್ಮೇಲೆ ಹೋಗಲ್ಲ, ಬಿಕಾಸ್ ಐ ಬೆನ್ ಫಾರ್ ಸೀತಾರಾಮ ಅಂದ್ಮೇಲೆ ಝೀನೇ ಇಷ್ಟ. ಝೀ ಇಲ್ಲಿಟ್ಕೊಂಡ್ಬಿಟ್ಟಿದೆ ನಾನು. ತುಂಬಾ ಇಷ್ಟ ಝೀ ಪ್ರಾಡಕ್ಟ್ ಅಂತ. ಝೀ ಪ್ರಾಡಕ್ಟ್. ಓಕೆ, ನೆಕ್ಸ್ಟ್ ಸಿರಿ ಸಿಹಿ ಪ್ರಾಜೆಕ್ಟ್ ಅಲ್ಲೆಲ್ಲ ಕಾಣಿಸ್ಕೊಳ್ತಿದ್ದಾರೆ? ಸಿನಿಮಾ ಸೀರಿಯಲ್ಸ್ ಏನಾದ್ರು ಮಾಡ್ತಾ ಇದ್ರ? ಹೇಗೆ ಮಾಡ್ತಿದ್ದೀನಿ. ಸೀಕ್ರೆಟ್ ಅದೊಂಥರ ಆ ಮೂವಿ ಹೆಸರು ಕೇಳೋದಿಲ್ಲ. ಚೆನ್ನಾಗಿದೆ ಈ ಮೂವಿ. ಲವ್ ಮೂವಿನಾ? ಇಲ್ಲ 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 ಅಂತ ಫೀಲಿಂಗ್ ಮೂವಿ. ಯಾ ಮತ್ತೆ ರಿಯಾಲಿಟಿ ಶೋ ಯಾವ್ದಾದ್ರು ಮಾಡ್ತೀರಾ ನೆಕ್ಸ್ಟ್? ಇಲ್ಲ. ಫೈಟು, ತುಂಬಾ ಫೈಟ್ಗಳು, ಮತ್ಲಬ್ ಅಡ್ವೆಂಚರ್. ಹೇಳ್ಬಾರ್ದು ಸೀನ್ ಹೇಳೋದು. ಆಕ್ಚುಲಿ ನನಗೆ ಗೊತ್ತಾಯ್ತು ನೀವು ಯಾವ್ದು ಮಾಡ್ತಾ ಇದ್ದೀರಾ ಅಂತ. ಯಾಕಂದ್ರೆ ನಾನು ಮೊನ್ನೆ ಪ್ರೆಸ್ ಮೀಟಿಗೆ ಬಂದಿದ್ದೆ, ಅಮೇರಿಕಾ 2. ನಾನು ಬಂದಿದ್ದೆ, ಅವಾಗ ಹೇಳಿದ್ರು ಅವರು ನೀವು ಮಾಡ್ತಿದ್ದೀರಾ ಸಿನಿಮಾದಲ್ಲಿ ಅಂತ. ನಾನ್ ಮಾಡಿದ್ದೇನೆ ಅಮೇರಿಕಾ ಮೂವಿ ನೋಡಿದ್ರ ಫುಲ್ಲು? ಇನ್ನೊಂದು ಯಾರು ರಿಲೀಸ್ ಆದ್ಮೇಲೆ ನೋಡಿ. ಇದು ಕೇಳ್ಕೊಳ್ಳೇಬೇಕು. ರಿಲೀಸ್ ಆದ್ಮೇಲೆ ನೋಡಿ. ನಿಮ್ಗೂ ರಿಪೀಟ್ ನೋಡಕ್ಕೆ ಅನ್ಸುತ್ತೆ. ನಾವೇ ಇವಾಗ ಎಡಿಟಿಂಗ್ ಮಾಡೋ ಟೈಮಲ್ಲಿ ನೋಡ್ತಾ ಇದೀವಿ, ಅದಕ್ಕೆ ನಾವೇ ರಿಪೀಟ್ ಆಗಿ ನೋಡ್ಬಿಡೋಣ. ನಾನೇ ಒಂದು ಸೀನ್ ನೋಡ್ಬಿಟ್ಟು ಆ ಮೂವಿ ಯಾವಾಗ ಬರುತ್ತೆ ಅಂತ ಫುಲ್ ಕಾಯ್ತಾ ಇದ್ದೀನಿ. ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಸಿಹಿ ಕ್ಯಾರೆಕ್ಟರ್. ಇವಳ ಕ್ಯಾರೆಕ್ಟರ್ ಅಲ್ಲ, ಮೂವಿ ಇಷ್ಟ ಆಗಿದ್ಯಾ? ಓಕೆ, ಸಿಹಿ ಕ್ಯಾರೆಕ್ಟರ್ ಇಷ್ಟ ಚೆನ್ನಾಗಿದ್ಯಾ? ಹೇಗೆ ಆ ಮೂವಿಲಿ? ಚೆನ್ನಾಗಿದೆ. ಓಕೆ, ಹಾಗಾದ್ರೆ ನೀವು ಇಲ್ಲಿ ಹೇಳ್ಬಿಡಿ, ನಾವು ಅಲ್ಲೇ ನೋಡ್ತೀವಿ. ಓಕೆನಾ? ಓಕೆ, ಇದು ಎಲ್ಲ ವೀಕ್ಷಕರಿಗೂ ಪ್ಲೀಸ್ ನೋಡ್ತಾ ಇರಿ ಈ ಮೂವಿನ. ಆ್ಯಂಡ್ ನಮ್ಮ ಲವ್ ಸೀಸನ್ಸ್ ಮೂವಿನ ನೋಡಿ, ತುಂಬಾನೇ ಚೆನ್ನಾಗಿದೆ. ಐ ಥಿಂಕ್ ಅವರು ಹೇಳಕ್ ಹೊಡ್ತಾ ಇದ್ದಾರೆ, ಸೊ ನೋಡ್ಲೇಬೇಕು ಅಂತ. ಆ ಮೂವಿ ರಿಲೀಸ್ ಆದ್ಮೇಲೆ ಮತ್ತೆ ಸಿಗೋಣ ಬಾಸ್ ಟಿವಿದಲ್ಲಿ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು ಸೋ ಮಚ್. ಇಬ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಸಿಗೋಣ. ಬಾಯ್. ಓಕೆ, ಸೊ ನೋಡಿದ್ರಲ್ವಾ, ಸಿಹಿ ಅಂತೂ ಅಂದರೆ ರೀತು ಪಟಪಟ ಅಂತ ಹೇಳಿ ಅಣ್ಣ ತಂಗಿ ಇಬ್ಬರು ನಮ್ಮನ್ನಂತೂ ಫುಲ್ ಬೇರೆ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗ್ಬಿಟ್ರು. ನನಗಂತೂ ಅವ್ರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಸೊ ಕನ್ನಡದ ಸಿನಿಮಾಗಳನ್ನು ಥಿಯೇಟರ್ನಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ಸ್ಪೆಷಲ್ ಸೆಗ್ಮೆಂಟ್ನ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಪಲ್ಲವಿ ಎನ್ ರಾಜ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.
ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.